ಹಾಯ್, ಇವತ್ತೊಂದು ಸ್ಮಾಲ್ ಫಂಕ್ಷನ್ ಇದೆ. ಎಲ್ಲರೂ ಕೇಳಿರ್ತೀರ ಮುಡುಕ್ತೊರೆ ಜಾತ್ರೆ ಅಂತ. ಸೊ ಫೆಬ್ರವರಿ ಮಂತಲ್ಲಿ ಪ್ರತಿ ವರ್ಷ ಟಿ ನರಸೀಪುರ ಊರಲ್ಲಿ ಮುಡುಕ್ತೊರೆ ಜಾತ್ರೆ ಆಗುತ್ತೆ. ಸೊ ನನ್ನ ರಿಲೇಟಿವ್ ಮನೆಯಲ್ಲೂ ಕೂಡ ಹಬ್ಬ ಮಾಡ್ತಾ ಇದ್ದಾರೆ, ಬ್ಯಾಂಗ್ಳೂರಲ್ಲೇ ಇರೋದು. ಈವ್ನಿಂಗ್ ನಡೆಯುತ್ತೆ ಪೂಜೆ. ಸೊ ಸ್ವಲ್ಪ ರಿಲೇಟಿವ್ ಮನೆ ಆಗಿರೋದ್ರಿಂದ ನಾನು ಬೇಗ ಹೊರಡಬೇಕಾಗುತ್ತೆ. ಅದಕ್ಕೆ ಬೇಗ ರೆಡಿಯಾಗಿ ಇನ್ನೇನು ಅಲ್ಲೋಗಿ ರೆಡಿ ಆಗೋದು ಅಂತ ಮನೆಯಿಂದಲೇ ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ಕ್ವಿಕ್ ನಾನು ಹೇಗೆ ರೆಡಿ ಆಗ್ತೀನಿ ಅನ್ನೋದು ಇದು. ಸೊ ಫಸ್ಟ್ ನಾನು ಡೈಲಿ ಟೋನರ್ ಯೂಸ್ ಮಾಡ್ತೀನಿ. ಆ್ಯಂಡ್ ನೀವು ನೋಡ್ಬೋದು, ಈ ಟೋನರ್ ಬಂದು ವರ್ಟಿ ಲೈಫ್ದು. ಸೊ ಈ ಟೋನರ್ ಯೂಸ್ ಮಾಡ್ತೀನಿ. ಆ್ಯಂಡ್ ನನ್ನ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗಿತ್ತು. ಆ್ಯಂಡ್ ಇದ್ರ ಜೊತೆಗೆ ಇನ್ನೂ 3 ಐಟಮ್ಸ್ ಇದೆ, ಐ ಮೀನ್ ಸ್ಕಿನ್ ರಿಲೇಟೆಡು. ಇದ್ರ ಜೊತೆಗೆ ಅದನ್ನು ಕೂಡ ಯೂಸ್ ಮಾಡ್ತಾ ನನ್ನ ಸ್ಕಿನ್ ಇವನ್ ಟೋನ್ ಆಗಿದೆ. ಆ್ಯಂಡ್ ತುಂಬಾ ನನ್ನ ಸ್ಕಿನ್ ಪ್ರೆಪ್ ಆಗಿದೆ. ತುಂಬ ಡಾರ್ಕ್ ಸ್ಪಾಟ್ಸ್ ಇತ್ತು ನನ್ನ ಸ್ಕಿನ್ನಲ್ಲಿ. ಸೊ ಫಸ್ಟ್ ನಾನು ಟೋನರ್ ಯೂಸ್ ಮಾಡ್ತೀನಿ. ಎಸ್, ಸೊ ಟೋನರ್ ಯೂಸ್ ಮಾಡಿದಾಗ ನಾವು ಜಾಸ್ತಿ ಈ ಥರ ರಬ್ ಮಾಡೋಕ್ಕೆ ಹೋಗ್ಬಾರ್ದು, ಜಸ್ಟ್ ಟ್ಯಾಪ್ ಮಾಡಬೇಕು. ಸೊ ಟ್ಯಾಪ್ ಮಾಡಿದ್ರೆ ನಮ್ಮ ಸ್ಕಿನ್ಗೆ ಅದು ಇನ್ನೂ ಚೆನ್ನಾಗಿ ಹೋಗುತ್ತೆ. ನಾವು ಈ ಥರ ರಬ್ ಮಾಡ್ತಾ ಇದ್ದರೆ ಏನಾಗುತ್ತೆ, ಟೋನರ್ ಕ್ಲೀನಾಗಿ ಆ ಪೋರ್ಸ್ಗೆ ಹೋಗೋಲ್ಲ. ಅದಕ್ಕೆ ಜಸ್ಟ್ ಈಗ ಈ ಥರ ಟ್ಯಾಪ್ ಮಾಡಿ. ಆ್ಯಂಡ್ ನಾನು ಹೇಳಿದ ಪ್ರಕಾರ ಟೋನರ್ ಆದಮೇಲೆ, ಆ್ಯಂಡ್ ಇದು ಸಿಂಪಲ್ ಫಂಕ್ಷನ್ ಆಗಿರೋದ್ರಿಂದ ನಾನು ಇವತ್ತು ಯಾವುದೇ ರೀತಿ ಫೌಂಡೇಶನ್ ಎಲ್ಲ ಹಾಕ್ತಾಯಿಲ್ಲ. ಜಸ್ಟ್ ಸ್ಕಿನ್ಗೆ ಮಾಯ್ಶ್ಚರೈಸರ್ ಎಲ್ಲ ಹಾಕಿ ಒಂದು ಸ್ಮಾಲ್ ಲಿಟಲ್ ಪೌಡರ್ ಹಾಕಿ ಲಿಪ್ಸ್ಟಿಕ್ ಹಾಕ್ಕೊಂಡು ಹೋಗ್ತೀನಿ. ಆ್ಯಂಡ್ ನಾನು ಹೇಳಿದೆ, ಈ ಟೋನರ್ ಜೊತೆ ಇನ್ನೂ ಒಂದು 2 ಐಟಮ್ ಇದೆ ವಿಚ್ ಈಸ್ ವೆರಿ ಯೂಸ್ಫುಲ್ ಫಾರ್ ಅವರ್ ಸ್ಕಿನ್. ಆ್ಯಕ್ಚುಲಿ 2 ಟೋನರ್ ಒಂದು ಬಿಟ್ಟರೆ 2 ಖಾಲಿ ಆಗಿದೆ. ಆ್ಯಂಡ್ ತುಂಬ ಕಾಸ್ಟ್ಲಿ ಆಗಿರೋದ್ರಿಂದ ನಾನು ಆಲ್ಮೋಸ್ಟ್ ಇದನ್ನು ಒಂದು 4.5 ಮಂತ್ಸ್ ಅಥವಾ 5 ಮಂತ್ಸ್ 2 ಯೂಸ್ ಮಾಡಿದ್ದೀನಿ. ಸ್ವಲ್ಪ ಲಿಟಲ್ ಕ್ವಾಂಟಿಟಿ ಯೂಸ್ ಮಾಡಿದ್ರು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದು ಕೂಡ ವರ್ಟಿ ಲೈಫ್ ಅವ್ರದ್ದೇನೆ ಮಾಯ್ಶ್ಚರೈಸರು. ಆ್ಯಂಡ್ ಇದು ಫೇಸ್ ಸೆರಮು. ಇದ್ರದ್ದು ಬೆನಿಫಿಟ್ಸ್ ಮಾತ್ರ ನಾನು ಹೊಸ ತಂದಮೇಲೆ ಖಂಡಿತ ಈ 3ದು ನಾನು ವ್ಲಾಗ್ ಮಾಡೇ ಮಾಡ್ತೀನಿ. ಆ್ಯಂಡ್ ಇದು ಫೇಸ್ ಸೆರಮ್ ಅರ್ಧಕ್ಕೆ ಫಂಕ್ಷನ್ ಆಗಿರೋದ್ರಿಂದ ಮಾಯ್ಶ್ಚರೈಸರ್ ಅಪ್ಲೈ ಮಾಡಾದಮೇಲೆ ಪೌಡರ್ ನಾನು ಅಪ್ಲೈ ಮಾಡ್ತೀನಿ. ಸೊ ಯಾಕೆಂದರೆ ನಂದು ಆಯಿಲಿ ಸ್ಕಿನ್ ಇರೋದ್ರಿಂದ ಮಾಯ್ಶ್ಚರೈಸರ್ ಅಪ್ಲೈ ಮಾಡಾದ್ಮೇಲೂ ನಂದು ಸ್ಕಿನ್ ಆಯಿಲಿ ಆಗಿದೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು. ಅದಕ್ಕೆ ನಾನು ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕಾಂಪ್ಯಾಕ್ಟ್ಗಿನ್ನ ನಾನು ಪ್ರಿಫರ್ ಮಾಡ್ಕೊಳ್ಳೋದು ಏನಂತಾರೆ ರೋಸ್ ಪೌಡರು ಅಥವಾ ಲೂಸ್ ಪೌಡರ್ ಅಂತ ಏನು ಹೇಳ್ತೀವೋ ಅದು. ಸೊ ಲ್ಯಾಕ್ಮಿ ಫೇಸ್ ಪೌಡರ್ ನಾನು ಯೂಸ್ ಮಾಡ್ತಾ ಇರೋದು. ಇದು ಕೂಡ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಸೊ ಇದನ್ನೇ ಎಲ್ಲರೂ ಯೂಸ್ ಮಾಡಬೇಕು ಅನ್ನೋದು ಏನೂ ಇಲ್ಲ, ನನ್ನ ಸ್ಕಿನ್ಗೆ ಇದು ಸೂಟ್ ಆಗಿದೆ. ಆ್ಯಂಡ್ ಕಾಂಪ್ಯಾಕ್ಟು ನನಗೆ ಹೋಗ್ತಾ ಏನು ಮಾಡಿಬಿಡುತ್ತೆ ಅಂದರೆ ಗ್ರೇಯಿಶ್ ಕಲರ್ಗೆ ಟರ್ನ್ ಆಗುತ್ತೆ ನನ್ನ ಫೇಸಲ್ಲಿ. ಅದಕ್ಕೆ ನಾನು ಕಾಂಪ್ಯಾಕ್ಟ್ನ ಅಷ್ಟೊಂದು ಪ್ರಿಫರ್ ಮಾಡಲ್ಲ. ಸೊ ನಾನು ಇವಾಗ ಲ್ಯಾಕ್ಮಿ ಫೇಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕ್ವಾಂಟಿಟಿ ಜಾಸ್ತಿ ಮೆತ್ಕೊಂಡ್ಬಿಟ್ಟಿದೆ, ಅದಕ್ಕೆ ನಾನು ಸ್ವಲ್ಪ ತೆಗೆದುಬಿಟ್ಟು ಆ್ಯಂಡ್ ಜಸ್ಟ್ ಅಪ್ಲೈ. ಆ್ಯಂಡ್ ನೀವು ಇದು ಅಪ್ಲೈ ಮಾಡಬೇಕಾದ್ರೂ ಬೂದಿ ಈ ಥರ ಅಪ್ಲೈ ಮಾಡಬೇಡಿ. ಅದಕ್ಕೆ ನಾನು ಜಾಸ್ತಿ ಏನು ಸ್ಟಿಕ್ ಆನ್ ಆಗಿತ್ತು ಇದ್ರ ಮೇಲೆ ಅದನ್ನೆಲ್ಲ ನಾನು ಡ್ಯಾಪ್ ಮಾಡಿಕೊಂಡೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಕವರೇಜ್ ಕೊಡುತ್ತೆ. ಆ್ಯಂಡ್ ರೋಸ್ ಪೌಡರ್ನ ನಾನು ಇದೇ ಬ್ರ್ಯಾಂಡ್ ಯೂಸ್ ಮಾಡಿ ಅಂತ ಏನಿಲ್ಲ, ತುಂಬ ಬ್ರ್ಯಾಂಡಲ್ಲಿ ನಮಗೆ ರೋಸ್ ಪೌಡರ್ ಸಿಗುತ್ತೆ. ಆ್ಯಂಡ್ ಲ್ಯಾಕ್ಮಿ ಬ್ರ್ಯಾಂಡು ನಮ್ಮ ಚಿಕ್ಕ ವಯಸ್ಸಿಂದನೂ ನಾವು ನೋಡ್ತಾ ಇದ್ದೀವಿ. ಸೊ ಲ್ಯಾಕ್ಮಿ ಬ್ರ್ಯಾಂಡ್ ಅಂತೂ ಖಂಡಿತ ಸಿಗುತ್ತೆ. ಎಗೈನ್ ಡೋಂಟ್ ಫರ್ಗೆಟ್ ಯುವರ್ ನೆಕ್. ನಾನಂತೂ ನೆಕ್ ಪಾರ್ಟಲ್ಲಿ ನಾನು ಏನೇನು ಹಚ್ಕೋತೀನೋ ಅದೆಲ್ಲನೂ ನೆಕ್ ಪಾರ್ಟ್ಗೂ ಕೂಡ ಹಚ್ಕೋತೀನಿ. ಬಿಕಾಸ್ ನೆಕ್ ಒಂದು ಕಲರು, ಫೇಸ್ ಒಂದು ಕಲರ್ ಆಗಬಾರ್ದು ಅಂತ. ನೀವು ನೋಡ್ಬೋದು, ನಾನು ಏನಕ್ಕೆ ಫೇಸ್ ಪೌಡರ್ ಅಪ್ಲೈ ಮಾಡ್ತೀನಿ ಅಂದರೆ ಇದಕ್ಕೇ ಕ್ಲಿಯರ್ ಫಿನಿಶಿಂಗ್ ಕೊಡ್ತಾ ಇದೆ. ಆ್ಯಂಡ್ ಜಾಸ್ತಿ ಆಯಿಲಿ ಕಾಣಿಸಲ್ಲ ನನ್ನ ಫೇಸು. ಆ್ಯಂಡ್ ಅಲ್ಲಿ ಎಷ್ಟೊತ್ತಿದ್ರೂ ನನ್ನ ಫೇಸ್ ಅಷ್ಟೊಂದು ಬಾಡೋಗಿರೋ ಥರ ಎಲ್ಲ ಕಾಣಿಸಲ್ಲ. ಅದಕ್ಕೆ ಸೊ ಫೇಸ್ ಪೌಡರ್ ಆಗಿದ ತಕ್ಷಣ ನನ್ನ ಹತ್ರ ಇರೋದು ಮೇಯ್ನು ಐ ಶ್ಯಾಡೋ ಪ್ಯಾಲೆಟ್. ಆ್ಯಂಡ್ ಐ ಶ್ಯಾಡೋ ಪ್ಯಾಲೆಟ್ ಬಂದು ಅಲ್ಟಿಮೇಟ್ ಶ್ಯಾಡೋ ಪ್ಯಾಲೆಟ್ ಸ್ವಿಸ್ ಬ್ಯೂಟಿ ಅವ್ರದ್ದು ನಾನು ತೊಗೊಂಡಿರೋದು. ಇದನ್ನು ನಾನು ಹೆಲ್ತ್ ಆ್ಯಂಡ್ ಗ್ಲೋ ಅಲ್ಲಿ ತೊಗೊಂಡೆ. ತುಂಬಾ ಚೆನ್ನಾಗಿದೆ. ಜಾಸ್ತಿ ಕಲರ್ ಆಪ್ಷನ್ಸ್ ಇಲ್ಲ ಅಂದ್ರೂ ನನಗೆ ಇಷ್ಟ ಆಯಿತು. ನೀವು ನೋಡ್ಬೋದು, ಇದು ಸ್ವಿಸ್ ಬ್ಯೂಟಿದು. ಆ್ಯಂಡ್ ನನ್ನ ಫೇಸ್ ಕಲರ್, ನಾನು ಸ್ವಲ್ಪ ಡಸ್ಕಿ ಟೋನ್ ಆಗಿರೋದ್ರಿಂದ ನನ್ನ ಟೋನರ್ಗೆ ಅಥವಾ ನನ್ನ ಸ್ಕಿನ್ ಟೋನ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಎಲ್ಲ ಕಲರು ಇದರಲ್ಲಿದೆ. ನೀವು ಕೂಡ ಇದನ್ನು ಯಾವ್ದು ಮ್ಯಾಚ್ ಆಗುತ್ತೋ ಆ ಕಲರ್ಸ್ನ ನೀವು ತಗೋಬೋದು. ಸೊ ನಾನಿಲ್ಲಿ ಗ್ರೀನ್ ಕಲರ್ ಡ್ರೆಸ್ ಆಗಿರೋದು, ಸೊ ಬಾಟಲ್ ಗ್ರೀನ್. ಅದಕ್ಕೆ ನಾನು ಈ ಕಲರ್ ಇದೆಯಲ್ಲ ಒಂಥರ ಪಿಂಕಿಶ್ ಬ್ರೌನ್ ಇದು. ಸೊ ಈ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಅದರದ್ದೇ ಆದ ಒಂದು ಸ್ಮಾಲ್ ಐ ಶ್ಯಾಡೋ ಬ್ರಷ್ ಕೊಟ್ಟಿದ್ದಾರೆ ಅದಕ್ಕೆ. ಸೊ ಇವಾಗ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಯಾವಾಗಲೂ ಬ್ರಷ್ಗಿನ್ನ ಕೈಯೇ ಯೂಸ್ ಮಾಡೋದು, ನನಗೆ ಕಂಫರ್ಟಬಲ್ ಅದು. ಅದಕ್ಕೆ ಕೆಲವರು ಬ್ರಷ್ ಯೂಸ್ ಮಾಡೋರು ಸಪ್ರೇಟಾಗಿ ಬ್ರಷ್ ತಗೋತಾರೆ, ನಾನು ಯೂಶಲಿ ಮಾಡೋದು ಹ್ಯಾಂಡ್. ಅದಕ್ಕೆ ಸೊ ಸಿಂಪಲಾಗಿ ಹಚ್ಕೋತಾ ಇದ್ದೀನಿ. ಸೊ ಹಚ್ಕೊಂಡಂಗೂ ಇರಬೇಕು, ಓವರಾಗೂ ಕಾಣಿಸ್ಬಾರ್ದು ಆ ಥರ. ಆ್ಯಂಡ್ ಅದಾದಮೇಲೆ ಇಲ್ಲಿ ನೀವು ನೋಡ್ಬೋದು ಗೋಲ್ಡ್ ಕಲರ್ ಶಿಮರಿ ಟೈಪ್ ಇದೆ ನನ್ನ ಇದ್ರ ಮೇಲೆ. ಐ ಮೀನ್ ನನ್ನ ಡ್ರೆಸ್ ಮೇಲೂ ಕೂಡ ಆಲ್ಮೋಸ್ಟ್ ಗೋಲ್ಡ್ ಕಲರ್ ಶಿಮರಿ ಇದೆ. ನಿಮಗಿಲ್ಲಿ ಸಿಲ್ವರ್ ಕಲರ್ ಕಾಣಿಸ್ಬೋದು, ಆ್ಯಕ್ಚುಲಿ ಇದು ಗೋಲ್ಡ್ ಕಲರ್ ಶಿಮರಿ ಇರೋದು ಇದ್ರ ಮೇಲೆ. ಸೊ ಒಂದು ಸ್ವಲ್ಪ ಅದನ್ನು ನಾನು ಕೈಯಲ್ಲಿ ಈ ಥರ ಡ್ಯಾಪ್ ಮಾಡಿಕೊಂಡು ನಮ್ಮ ಐಲಿಡ್ ಇರುತ್ತಲ್ಲ, ಐಬಾಲ್ ಹತ್ರ ಅಲ್ಲಿ ಜಸ್ಟ್ ಹೀಗೆ ಟ್ಯಾಪ್ ಮಾಡ್ತೀನಿ. ಎಸ್, ಸೊ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೋಬೋದು.
ಜಾಸ್ತಿ ಶಿಮರಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿ. ಸೊ ಕಾಜಲಲ್ಲಿ ನನ್ನ ಹತ್ರ ಲ್ಯಾಕ್ಮಿನೂ ಇದೆ, ಮತ್ತು ಇದು ಝೋಬಿ ಕಂಪನಿ ಲ್ಯಾಕ್ಮಿ, ಇದು ಕೂಡ ಚೆನ್ನಾಗಿದೆ ಆ್ಯಕ್ಚುಲಿ, ಸ್ಪ್ರೆಡ್ ಆಗಲ್ಲ. ಆ್ಯಂಡ್ ಕಾಜಲ್ ಅಪ್ಲೈ ಮಾಡಲ್ಲ ಬಿಕಾಸ್ ಈ ಡ್ರೆಸ್ಗೆ ಐ ಥಿಂಕ್ ಸೊ ಜಸ್ಟ್ ಮೇಲ್ಗಡೆ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನಾನು ಡೈಲಿ ಕಾಜಲ್ ಅಪ್ಲೈ ಮಾಡ್ತೀನಿ, ಐ ಮೀನ್ ಐಲೈನರ್ ಅಪ್ಲೈ ಮಾಡ್ತೀನಿ. ಸೊ ನನಗೆ ಅಭ್ಯಾಸ ಇರೋದ್ರಿಂದ ನಂಗೆ ಐಲೈನರ್ ಅಪ್ಲೈ ಮಾಡೋದು ಏನು ಅಷ್ಟೊಂದು ಲೇಟ್ ಅಂತ ಅನಿಸಲ್ಲ, ಅದಕ್ಕೆ ಬೇಗ ಅಪ್ಲೈ ಮಾಡ್ಕೋತೀನಿ ನಾನು ಐಲೈನರ್ನ. ಸೊ ಐಲೈನರ್ ನೋಡಿ ಈ ಥರ ಹಚ್ಕೊಂಡಿದ್ದೀನಿ ಐಲೈನರು. ಸೊ ಇದೆಲ್ಲ ಆದಮೇಲೆ ಲಾಸ್ಟು ಫೈನಲ್ ಟಚ್ಚು ನನ್ನ ಫೇವ್ರೇಟು ಲಿಪ್ಸ್ಟಿಕ್ಕು. ಸೊ ನನ್ನ ಹತ್ರ ಮೇಬ್ಲಿನ್ ಬ್ರ್ಯಾಂಡ್ ಲಿಪ್ಸ್ಟಿಕ್ ತುಂಬಾ ಇದೆ. ಇಲ್ಲಿ ರೆಡ್ ಇದೆ ಮತ್ತು ಪಿಂಕಿಶ್ ಇದೆ, ಐ ಥಿಂಕ್ ಸೊ ಗ್ರೀನ್ಗೆ ಪಿಂಕ್ ಮ್ಯಾಚ್ ಆಗುತ್ತೆ ಅಂತ. ಸೊ ಅದಕ್ಕಿಂತ ಮುಂಚೆ ನಾನು ಲಿಪ್ ಲೈನರ್ ಕೂಡ ಹಾಕೊಂಡಿದ್ದೀನಿ, ನೋಡ್ಬೋದು ಲೈಟಾಗಿ, ಇಲ್ಲಾಂದರೆ ಹಾಕಿ ತೋರಿಸ್ಬಿಡ್ತೀನಿ. ಸೊ ಇದು ಲಿಪ್ ಲೈನರು, ಆ್ಯಂಡ್ ಇದು ಜಸ್ಟ್ ಒಂದು 30 ರೂಪೀಸ್ ಏನೋ ಅಷ್ಟೇ ಈ ಲಿಪ್ ಲೈನರು, ನಾರ್ಮಲ್ ಶಾಪಲ್ಲಿ ತಗೊಂಡಿದ್ದು. ಆ್ಯಂಡ್ ಡಾರ್ಕ್ ಚಾಕ್ಲೇಟ್ ಲಿಪ್ ಲೈನರ್ ಇದು. ಎಸ್, ಸೊ ಲಿಪ್ ಲೈನರ್ ಅಪ್ಲೈ ಮಾಡಾದಮೇಲೆ ಐ ಆಮ್ ಅಪ್ಲೈಯಿಂಗ್ ಮೇಬ್ಲಿನ್ ಅವ್ರದ್ದು, ಆ್ಯಂಡ್ ಇದ್ರದ್ದು ನಂಬರ್ ಬಂದು 30, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಗ್ಲಾಸಿ ಲುಕ್ ಕೊಡುತ್ತೆ. ಎಸ್, ಐ ಹೋಪ್ ಸೊ ಮ್ಯಾಚ್ ಆಗ್ತಾ ಇದೆ ಅಂತ. ಆ್ಯಂಡ್ ಲಾಸ್ಟು ಚಾಂದ್ ಯೂಸ್ ಮಾಡ್ತೀನಿ ನಾನು, ವೈಟ್ ಚಾಂದು ಬೊಟ್ಟಿಗೆ. ಸ್ಟಿಕ್ಕರ್ ಯೂಸ್ ಮಾಡಲ್ಲ ಬಿಕಾಸ್ ಅವಾಗ ಬೀಳಿಸ್ಕೊತಾ ಇರ್ತೀನಿ ನಾನು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಐಬ್ರೋಸ್. ನನ್ನ ಐಬ್ರೋಸ್ ಅಷ್ಟೊಂದು ಏನು ತಿನ್ನಾಗಿಲ್ಲ, ಚೆನ್ನಾಗೇ ಇದೆ ನನಗೆ ಗೊತ್ತಿರೋ ಪ್ರಕಾರ, ಅದಕ್ಕೆ ನಾನು ಜಾಸ್ತಿ ಐಬ್ರೋಸ್ ಯೂಸ್ ಮಾಡಲ್ಲ. ಇವಾಗ ಫಂಕ್ಷನ್ ಇರೋದ್ರಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ಕೂಡ ನಾರ್ಮಲ್ ಒಂದು 30 ರೂಪೀಸ್ ಇರ್ಬೋದೇನೋ, ಇಲ್ಲ ಸ್ವಿಸ್ ಬ್ಯೂಟಿ ಐ ಥಿಂಕ್ ಸೊ 60-70 ರೂಪೀಸ್ ಅನಿಸುತ್ತೆ ಸ್ವಿಸ್ ಬ್ಯೂಟಿದು ಇದು. ಜಸ್ಟ್ ನೋಡಿ ಲೈಟಾಗಿ ಹಚ್ಕೋತಾ ಇದ್ದೀನಿ ಅಷ್ಟೇ ನಾನು, ಇಲ್ಲ ತುಂಬ ಡಾರ್ಕ್ ಆಗಿಬಿಟ್ರೆ ನಾಟಕದವ್ರ ಥರ ಕಾಣಿಸ್ತಾ ಇರ್ತೀವಿ, ಅದಕ್ಕೆ ಇದರಲ್ಲೇ ಒಂದು ಸ್ಮಾಲ್ ಬ್ರಷ್ ಕೊಟ್ಟಿದ್ದಾರೆ, ಅದನ್ನೇ ಯೂಸ್ ಮಾಡ್ತೀನಿ ನಾನು ಅಷ್ಟೇ. ಆ್ಯಂಡ್ ಇದಕ್ಕೆ ಐಲ್ಯಾಶಸ್ ಯೂಸ್ ಮಾಡ್ತಾಯಿದ್ದೀನಿ. ಐಲ್ಯಾಶಸ್ ಅವ್ರದ್ದು ಅಷ್ಟೇ ಲ್ಯಾಕ್ಮಿ, ನೀವು ನೋಡ್ಬೋದು ಲ್ಯಾಕ್ಮಿ ಅವ್ರದ್ದು ಐಲ್ಯಾಶಸ್ಸು ಲಾಂಗ್ ಸ್ಟೇ ಆಗಿರುತ್ತೆ ಇದೂ. ಫೈನಲ್ ಟಚ್ಗೆ ಇನ್ನೊಂದ್ಸಲಿ ನಾನು ರೋಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ, ಜಸ್ಟ್ ಫೈನಲ್ ಟಚ್ ಅಷ್ಟೇ. ಎಸ್, ಆ್ಯಂಡ್ ಹೇರ್ ಬಾಚ್ಕೋಬೇಕು, ಅದಕ್ಕಿಂತ ಮುಂಚೆ ಕಿವಿ ಓಲೆ ಹಾಕೊಳ್ಳೋಣ ಅಂತ ನೋಡ್ಕೊಂಡಿದ್ದೀನಿ. ಆ್ಯಂಡ್ ಓಲೆಗೆ ಈ ಕ್ಯೂಟ್ ಲಿಟಲ್ ಜುಮ್ಕಿ ಹಾಕೋಣ ಅಂತ, ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಟ್ರೆಡಿಷ್ನಲ್ ಆಗೂ ಇರುತ್ತೆ ಅಂತ. ತುಂಬ ಓಲೆ ಕಲೆಕ್ಷನ್ಸ್ ಇದೆ ನನ್ನ ಹತ್ರ, ಬಿಕಾಸ್ ವರ್ಕಿಂಗ್ ಇರೋದ್ರಿಂದ ಆ ಡ್ರೆಸ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಆ ಓಲೆ ಹಾಕೋಬೋದು. ಸೊ ಹುಡುಗಿರಿಗೆ ಎಷ್ಟೊಂದು ಆಪ್ಷನ್ ಇದೆ ಅಲ್ವಾ, ನಮಗೆ ಬೇಕಾದಂಗೆ ಮ್ಯಾಚಿಂಗ್ ಮಾಡಿಕೊಂಡು ಹಾಕೋಬೋದು. ಸೊ ನಾವು ಲಕ್ಕಿ ಅಂದ್ಕೊಳ್ಳಿ ಹುಡುಗಿರು. ಎಸ್, ಸೊ ರೆಡಿ. ಆ್ಯಂಡ್ ಇದಕ್ಕೆ ವೇಲಿದೆ, ಚೆನ್ನಾಗಿದೆ ವೇಲು. ಎಸ್, ಐ ಹೋಪ್ ಸೊ ಡಿಸೆಂಟಾಗಿ ರೆಡಿ ಆಗಿದ್ದೀನಿ ಅಂತ. ಆ್ಯಂಡ್ ಇದು ನನ್ನ ಔಟ್ಫಿಟ್ಟು, ಇದು ಕೂಡ ನಾನು ಅಜಿಯೋದಲ್ಲೇ ತೊಗೊಂಡಿದ್ದು, ಆ್ಯಂಡ್ ಕ್ವಾಲಿಟಿಂದು ಅಲ್ಟಿಮೇಟ್ ಆಗಿದೆ. ಸೊ ಟಾಪ್ ವಿತ್ ಪ್ಯಾಂಟ್ ಕೂಡ ಬಂದಿದೆ ಅಜಿಯೋಲ್ಲಿ ಇದು, ಆ್ಯಂಡ್ ಇದು ನನ್ನ ಔಟ್ಫಿಟ್. ರೆಡಿ ಆದಮೇಲೆ ನಾನು ನನ್ನ ರಿಲೇಟಿವ್ ಮನೆಗೆ ಬಂದೆ. ಸೊ ಅಲ್ಲಿ ನಾವು ಅಡುಗೆಗೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ವಿ. ಆ್ಯಂಡ್ ಇಲ್ಲಿ ಮೇನ್ ಈ ಪೂಜೆಗೆ ಏನು ಅಂದರೆ, ನಾವು ಅಡುಗೆ ಮಾಡಬೇಕಾದ್ರೆ ತುಂಬ ಮಡಿಯಿಂದ ಮಾಡಬೇಕು, ಯಾವುದೇ ರೀತಿ ನಾವು ಟೇಸ್ಟ್ ಮಾಡಬಾರ್ದು ಯಾವುದೇ ಅಡುಗೆನೂ ಪೂಜೆ ಆಗೋವರೆಗೂ. ಸೊ ಎಲ್ಲರೂ ಮಡಿಯಿಂದ ಯಾವುದೇ ರೀತಿ ಟೇಸ್ಟ್ ನೋಡ್ದೇ ಅಡುಗೆ ಮಾಡಿದ್ವಿ ನಾವು. ಆ್ಯಂಡ್ ನಮ್ಮ ಹಸ್ಬೆಂಡೇ ಇವತ್ತು ಪೂಜೆ ಮಾಡಿದ್ರು. ಸೊ ನಾವು ಯಾವ್ಯಾವ ಅಡುಗೆನ ಮಾಡಿರ್ತೀವಿ ಅದೆಲ್ಲ ಎಲೆ ಮೇಲೆ ಎಡೆ ಥರ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಸೊ ಮಹದೇಶ್ವರ ಗುಡ್ಡಪ್ಪ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಮಹದೇಶ್ವರ ಗುಡ್ಡ ಯಾರ್ಯಾರು ಬಿಡಿಸ್ಕೊಂಡಿರ್ತಾರೋ ಅವರು ಇವತ್ತು ಬಂದು ಪೂಜೆ ಮಾಡ್ತಾರೆ. ಸೊ ಅವ್ರ ಪೂಜೆ ಎಲ್ಲ ಮಾಡಾದ್ಮೇಲೆ ಊಟ ಮಾಡೋದು.
ಸೊ ಫಸ್ಟು ಕೂಡ ನಾವು ಯಾರೂ ಊಟ ಮಾಡಲ್ಲ, ಗುಡ್ಡಪ್ಪದಿರು ಯಾರು ಬಂದಿರ್ತಾರೋ ಅವರೇ ಫಸ್ಟು ಊಟ ಮಾಡೋದು. ಆ್ಯಂಡ್ ಪೂಜೆ ತುಂಬಾ ಚೆನ್ನಾಗಾಯಿತು. ನಾನು ಆವಾಗಲೇ ಹೇಳ್ದಂಗೆ ಪೂಜೆ ಆದಮೇಲೆ ಗುಡಬ್ದಿರು ಬಂದು ಊಟಕ್ಕೆ ಕೂರ್ತಾರೆ. ಸೊ ನಾವು ಏನೇನು ಅಡುಗೆ ಮಾಡಿದ್ವಿ ಅದೆಲ್ಲ ಅವ್ರಿಗೆ ಎಲೆ ಮೇಲೆ ಬಡಿಸ್ಬೇಕು. ಅವರು ಈ ಮನೆಗೆಲ್ಲ ಒಳ್ಳೆಯದಾಗಲಿ ಅಂತ ಬಯಸ್ತಾ ಊಟ ಮಾಡ್ತಾರೆ. ಅದೇ ನಮ್ಮ ಮನೆಗೆ ಒಂದು ಏನಂತಾರೆ ಆಶೀರ್ವಾದ ಅಂತ ಹೇಳ್ಬೋದು. ಸೊ ನಾವು ಏನೇ ಅಡುಗೆ ಮಾಡಿದ್ರೂ ಅದೆಲ್ಲ ಅವರು ಊಟ ಮಾಡಿ ಯಾರು ಈ ಪೂಜೆ ಮಾಡಿದಾರೋ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಸೊ ನಾನು ಊಟ ಮಾಡಿ ಹೊರಡೋಷ್ಟರಲ್ಲಿ 10 ಆಯಿತು. ಸೊ ಈ ನನ್ನ ವ್ಲಾಗು ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಮತ್ತು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಬಾಯ್.